ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನೆನ್ನೆ ಅಂತೂ ಡ್ಯಾನ್ಸ್ ಮಾಡಿ ಸಿಕ್ಕಾಪಟ್ಟೆ ಕಾಲು ನೋವಿತ್ತು. ನಾನಿವಾಗ ಎದ್ದಿದ್ದೆ 8:45ಗೆ. ಇವಾಗ ಎದ್ದು ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಮತ್ತು ನಾನು ಟೆರೆಸ್ ಮೇಲೆ ಯಾಕಿದ್ದೀನಿ ಬೆಳಗ್ಗೆ ಅಂದರೆ ಇಲ್ಲಿ ವೀಡಿಯೋ ಗೈಸ್ ಪೋಸ್ಟ್ ಮಾಡೋಣ ಅಂತ ಹೋದರೆ ನಂದು ನೆಟ್ ಫುಲ್ ಸ್ಪೀಡಾಗಿ ಖಾಲಿ ಆಗ್ತಾಯಿದೆ. ಪೋಸ್ಟ್ ಅಂತೂ ಆಗ್ತಾಯಿಲ್ಲ. ಇಲ್ಲಿ ನಾನು 3 ಜನದ ನೆಟ್ ಯೂಸ್ ಮಾಡ್ಕೊಂಡು ನನ್ನ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ನಮ್ಮ ಅಪ್ಪಂದು, ಇನ್ನೊಂದು ನಮ್ಮ ಅಕ್ಕಂದು, ಇನ್ನೊಂದು ನಂದು. ಅಷ್ಟು ಬೇಗ ನೆಟ್ ಖಾಲಿ ಆಗ್ತದೆ, ವೀಡಿಯೋ ಪೋಸ್ಟ್ ಆಗ್ತಿಲ್ಲ. ಮತ್ತು ಬ್ರೇಕ್ಫಾಸ್ಟ್ ಮಾಡೋಣ ಇಲ್ಲೇ ಕೂತ್ಕೊಂಡು, ಹೆಂಗಿದ್ರು ಇಲ್ಲಿ ಬಂದರೆ ಬೇಗ ಆದಷ್ಟು ಬೇಗ ವೀಡಿಯೋ ಪೋಸ್ಟ್ ಆಗುತ್ತೆ ಅಂತ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ನಮ್ಮಮ್ಮ ಟೊಮೆಟೊ ಬಾತ್ ಮಾಡಿದ್ದಾರೆ, ಅದ್ರ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಪುರಿ ಉಪ್ಪಿಟ್ಟು ಮಾಡೋಕ್ಕೆ ಹೇಳಿದೆ. ಅಮ್ಮ ಇವಾಗ ಮದುವೆ ಪತ್ರಿಕೆ ಕೊಡೋಕೆ ಹೋಗಬೇಕು ಅಂತ ಅರ್ಜೆಂಟಲ್ಲಿ ಪುರಿಗೆ ಅಂಗಡಿ ಓಪನ್ ಇರಲ್ಲ ಅಂತೇಳಿ ಟೊಮೆಟೊ ಬಾತ್ ಮಾಡಿದ್ದಾರೆ. ನಾಳೆ ಪುರಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊತೀನಿ. ಇನ್ನೂ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಿದೆ ಗೈಸ್. ಕಾಲು ಕೆಳಗಿಡೋಕ್ಕಾಗ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ನೋವ್ತಾಯಿದೆ ಇವಾಗ. ನೆನ್ನೆ ಅವರಿಬ್ರಿಗೆ ನೋವ್ತಾಯಿತ್ತು, ಇವತ್ತು ನನಗೆ ನೋವ್ತಾ ಇದೆ. ನೋಡೋಣ, ಇವತ್ತು ಬೇರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಹೋಗೋದ್ರಿಂದ ವೆಹಿಕಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ನಮ್ಮ ಮಡಿಕೇರಿಯಲ್ಲಾದರೆ ಡಿಸ್ಟರ್ಬೆನ್ಸೇ ಇಲ್ಲ, ಫುಲ್ಲು ಕೂಲಾಗಿ ಆರಾಮಾಗಿ ಯಾವಾಗ ಬೇಕಾದ್ರೆ ಅವಾಗ ವೀಡಿಯೋ ಮಾಡ್ಬೋದು. ಇಲ್ಲಿ ಡಿಸ್ಟರ್ಬೆನ್ಸ್ ಕಮ್ಮಿ ಇರೋದು ನೋಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ ಗೈಸ್, ನಮ್ಮ ಅಜ್ಜಿ ಕದ್ದು ಎಲ್ಲಾಡಿಕೆ ತಿಂತಾಯಿದ್ರೆ ಎಲೆ ಬೇಕು ಅಂತ ಹೇಳಿ ಈಗ ಎಲೆ ಬೇಕು ಅಂತ ಹೇಳಿ ಅಳ್ಕೊಂಡೆ ಅಜ್ಜಿ ಹತ್ರ ಎಲೆ ಇಸ್ಕೊತಾ ಇದ್ದಾನೆ. ಆ್ಯಕ್ಚುಲಿ ಮಕ್ಳಿಗೆ ಎಲೆ ಕೊಟ್ಟರೆ ತುಂಬ ಒಳ್ಳೆಯದು. ಅವರು ಟಾಯ್ಲೆಟ್ ಸುಸ್ಸು ಮಾಡಿದ್ರೆ ಸ್ಮೆಲ್ ಬರೋಲ್ಲ ಎಲೆ ತಿನ್ನೋದ್ರಿಂದ. ಹಾಗೆ ಹೊಟ್ಟೆ ಏನಾಗುತ್ತೆ ಎಲೆ ತಿಂದರೆ, ಏನು ಉಪಯೋಗ, ಏನು ಎಲೆ ತಿಂದರೆ ವಿಳ್ಯದೆಲೆ? ಹಾಂ, ಅದು ಬಿಟ್ಟರೆ ಒಳ್ಳೇದು. ಅದು ಎಲೆ ನೀರು ಹೊಟ್ಟೆಗೆ ಒಳ್ಳೇದಾ? ನೋಡಿ, ನಮ್ಮ ಅಜ್ಜಿನ ಸಣ್ಣ ಪಾಪು ಇರ್ಬೇಕಾದ್ರಿಂದ ಅದೇನು ಸಣ್ಣ ಪಾಪು ಇರ್ಬೇಕಾದ್ರೆ ಏನು ಸುಸ್ಸು ಮಾಡಿದ್ರೆ ತುಂಬ ಸ್ಮೆಲ್ ಬರ್ತಾಯಿತ್ತು ಗೈಸ್. ಹಾಗಾಗಿ ನಮ್ಮ ಅಜ್ಜಿ ಎಲೆದು ನೀರು ಮಾಡಿ ಕೊಡ್ತಿದ್ರು, ಆಮೇಲಿಂದ ಸ್ಮೆಲ್ ಇರ್ತಾಯಿದ್ದಿಲ್ಲ. ಅವಾಗ ಎಲೆದು ಸ್ಟಾಪ್ ಮಾಡಿದ್ರೆ ಅಂದರೆ ಒಂದು ಸತಿ ಎಲೆದು ನೀರು ಕೊಟ್ಟರೆ ಒಂದು 2 ವೀಕ್ ಸ್ಮೆಲ್ ಬರೋದಿಲ್ಲ. ಆಮೇಲೆ ಮತ್ತೆ ಸ್ಮೆಲ್ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಇವಾಗ ಅಜ್ಜಿ ಬಂದಮೇಲಿಂದ ಅಜ್ಜಿ ಜೊತೆನೇ ಆಟ. ಬ್ರಷ್ ಮಾಡೋಕ್ಕೂ ಅಜ್ಜಿ ಬೇಕು, ಸ್ನಾನ ಮಾಡ್ಸೋಕ್ಕೂ ಅಜ್ಜಿ ಬೇಕು. ಅವನಿಗೆ ನನ್ನ ಇವಾಗ ಮರ್ತೇ ಬಿಟ್ಟಿದ್ದಾನೆ. ಅಜ್ಜಿ ಬಂದಮೇಲೆ ಅವ್ರ ಜೊತೆನೇ ಆಟ ಎಲ್ಲ. ಇವಾಗ ಸದ್ಯಕ್ಕೆ ನನಗೆ ಏನಾದ್ರು ತಿನ್ನಬೇಕು ಅನಿಸ್ತಿತ್ತು ಗೈಸ್. ಹಾಗಾಗಿ ಮನೆ ಫುಲ್ಲು ಹುಡ್ಕಾಡಿದ್ಮೇಲೆ ನನಗೆ ಮಿಕ್ಚರ್ ಸಿಕ್ತು. ಇದು ಆ್ಯಕ್ಚುಲಿ ನಾರ್ಮಲ್ ಮಿಕ್ಚರ್ ಅಲ್ಲ, ಇದರಲ್ಲಿ ಸ್ವಲ್ಪ ಕುರ್ಕುರೆ, ಇದು ಪೊಟ್ಯಾಟೊ ಮಿಕ್ಚರ್. ಇದಕ್ಕೆ ಕುರ್ಕುರೆ ಫ್ಲೇವರ್ ಇದೆ. ಇದು ಒಂದು ಸ್ವಲ್ಪ ತಿನ್ನೋಡಿ ಸ್ಟ್ಯಾನ್. ನೀವೆಲ್ಲ ಹಾಕಿದ್ದೀರಲ್ಲ, ಚೆನ್ನಾಗಿದೆ ಗೈಸ್. ಇವಾಗ ಅಜ್ಜಿ ಅವನ್ನ ಸ್ನಾನ ಮಾಡಿ ಕರ್ಕೊಂಬಂದರು. ನಾನು ಸ್ನಾನ ಮಾಡಿಸಿ ತಿನ್ಕೊಂಡು ಅಂದರೆ ಬೇಡ, ಅಜ್ಜಿನೇ ಸ್ನಾನ ಮಾಡಿಸ್ಬೇಕು ಅಂತ ಇವಾಗ ಅವ್ರ ಕೈಯಿಂದನೇ ಸ್ನಾನ ಮಾಡ್ಕೊಂಡು ಬಂದ. ಇದೇ ಸೌಂಡ್ ನಿಮಗೆ ಕಾಣಿಸ್ತಿದೆಯಾ? ಬಟನ್ ಹಾಕಕ್ಕೆ ಶಿವಸಮ್ಮ? ಹಾಂ, ಜೋರು ಹೇಳ್ಬೇಕು, ಕೇಳಿಸೋದಿಲ್ಲ. ಬಟನ್ ಹಾಕಕ್ಕ? ಹಾಂ, ಇದೊಂದು ಆಗಲ್ಲ. ಕಾಣಿಸ್ತಿಲ್ವಾ? ಹಾಂ, ಹಾಕಿದ್ರಲ್ಲ. ಅವನಿಗೆಲ್ಲದೂ ಅಜ್ಜಿನೇ ಹಾಕಬೇಕಂತೆ, ನಾನು ಬೇಡ ಅಂತ ಹೇಳ್ತಿದ್ದಾನೆ. ಚಡ್ಡಿದ? ಹಾಂ, ಅದೇ ಅಷ್ಟೇ ಇರೋ ಶಿವಸಮ್ಮ. ಅಲ್ಲಿದೆಯಲ್ಲ, ಅಲ್ಲಿದೆಯಾ? ಇಲ್ಲೇನಿಲ್ಲ ಗೈಸ್. ಇವಾಗ ನಮ್ಮ ಅಜ್ಜಿ ನಾನು ಮಾಡ್ತೀನಿ ಅಂದರೆ ಕೇಳ್ತಾಯಿಲ್ಲ, ಏನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಪಾಪದ ಬಟ್ಟೆ ಎಲ್ಲ ಕೊಡು, ನಿಮ್ದೆಲ್ಲ ಕೊಡು, ತೊಳಿತೀನಿ ಅಂತ ಇವಾಗೆಲ್ಲ ತಗೊಂಡೋಗಿದ್ದಾರೆ ತೊಳೆಯೋಕ್ಕೆ. ಇಲ್ಲಿ ನೋಡಿ, ಅಜ್ಜಿಗೆಲ್ಲೋ ಬಿಡ್ತಾಯಿಲ್ಲ. ಎಂದುಮಾ ಟೋಪಿ ಹಾಕು, ಟೋಪಿ ಹಾಕು. ಅಲ್ಲಿ ಬಂದು ನೀರಲ್ಲೇ ಆಟ ಆಡ್ತಾನೆ. ಒಳ್ಳದಲ್ಲಿ ಕೈ ಇಟ್ಟಲ್ಲ ಅಡಿಕಿಟ್ಟು ಮುತ್ತಶ್ಶಿ ಅವಳು ತುಣಿ ಅಲ್ಕೊಂಡ್ಕೊಳೋದು. ಸನ್ನಿ ಮುತ್ತಶ್ಶಿ துணி கைகிட்டு வரானி துணிகள் இட்டு வர நின்ன இருக்கு இன்னும் இருக்கு இவ்வளோ இருக்கு
ಅವನು ನಿಮ್ಮನ್ನ ಬಿಡಲಾರೆ ಅಂತ ಅವನು. ನೀವೆಲ್ಲರೂ ನಿಮ್ಮ ಹಿಂದೆ ಅಲ್ಲ ತಾನೇ. ನೋಡಿ ಹೊರಟ ಅಜ್ಜಿಗೆ ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ ಅವನು. ಅವನಿನ್ನ ಹಿಡ್ಕೊಂಡು ಅಲ್ಲಿ ಬಟ್ಟೆ ಹೆಂಗೆ ತೊಳೆಯೋದು? ಅವನು ನೀರಿಗೆಲ್ಲ ಕೈ ಮುಗಿಸಿ ಎಲ್ಲ ಮತ್ತೆ ಚಂಡಿ ಮಾಡ್ಕೊತಾನೆ ಬಟ್ಟೆ. ನೀವು ಮುದ್ದು ಮಾಡ್ತಿರಲ್ಲ ಅದಕ್ಕೆ ನೋಡಿ ನಿಮ್ಮಿಂದನೇ. ಎದಮ್ಮ ಲಕ್ಕಿ ಎದಮ್ಮ. ಇವಳಿಗೆ ಇವಾಗ ಬೇಜಾರಾಗ್ಬಿಟ್ಟಿದೆ ಲಕ್ಕಿಗೆ ಗೈಸ್. ನಮ್ಮ ಅಜ್ಜಿ ಇವಳನ್ನ ತುಂಬ ಮುದ್ದು ಮಾಡೋದಾಯ್ತಾ, ಇವಾಗ ಅವನಿಗೆ ಮುದ್ದು ಮಾಡ್ತಿದ್ದಾರಂತೆ, ಇವಳಿಗೆ ಬೇಜಾರು. ದೀಪವು ನೀವೇ ಆಕಾಶ ದೀಪವು ನೀವೇ ಎಲ್ಲೆಲ್ಲಿ ನೋಡಿದರೆ ನೀವೇ ಆಕಾಶ ದೀಪವು ನೀವೇ ಎಲ್ಲೆಲ್ಲಿ ನೋಡಿದರೆ ನೀವೇ ಆಹಾ ಆಹಾ ಓಹೋ ಆಹಾ ನೀನು ಸಿಟ್ಟು ಬಂದರೆ ನಿನ್ನ ಯಾರಿಗೂ ಸಮಾಧಾನ ಮಾಡೋಕ್ಕಾಗಲ್ಲಪ್ಪ ದೇವರೇ. ಆ ಶಾಮಿಯೇ ಗೊತ್ತು, ಆ ಶಾಮಿಯೇ ಕಾಪಾಡಬೇಕು. ಹಾಂ ಅಲ್ಲಪ್ಪ. ಗೈಸ್ ಇವಾಗ ಮಾತುಕತೆ ಎಲ್ಲ ಮುಗಿಸಿ 3 ಗಂಟೆ, ಇವಾಗ ಊಟ ಕೂತಿದ್ದೀವಿ. ನಾವು ಡ್ಯಾನ್ಸ್ ಮಾಡಕ್ಕೆ ಹೋಗಿದ್ವಿ. ನಮ್ಮ ದೊಡ್ಡಮ್ಮ ಬಂದಿದ್ದು ಗೊತ್ತಾಗಿಲ್ಲ. ಆಯ್ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮ ಇವಾಗ ಬಂದರು. ಇವಾಗ ಬಂದಿದ್ದ ದೊಡ್ಡಮ್ಮ. ಗೈಸ್ ನಮ್ಮ ದೊಡ್ಡಮ್ಮ ಬರ್ಬೇಕಾದ್ರೆ ಏನೋ ಆಟ ಸಾಮಾನು ತಂದಿದ್ದಾರೆ ಆಯಿತಾ. ಅದನ್ನ ನನಗೆ ಹೇಳ್ತಾ ಇದ್ರ. ಅಷ್ಟೊತ್ತಿಗೆ ಶ್ರೇಯಾಂಶ್ ತೋರಿಸು ತೋರಿಸು ಅಂತ ಹಠ ಮಾಡಿಲ್ಲ ನೋಡಿ ಅವ್ರ ಬ್ಯಾಕಲ್ಲೇ. ಏನದು ಶ್ರೇಯಾನ್? ವಾಯ್ಸ್ ಕಮ್ಮಿ ವಾಯ್ಸ್ ಓಪನ್ ಮಾಡಿ. ಹೆಂಗೆ ಓಪನ್ ಮಾಡೋದು? ಓಪನ್ ಮಾಡಿ. ಥ್ಯಾಂಕ್ ಯು ಹೇಳಿದ್ರಾ ಅಮ್ಮಮ್ಮಂಗೆ? ಅಮ್ಮಮ್ಮ ಥ್ಯಾಂಕ್ ಯು ಅಮ್ಮಮ್ಮ ಹೇಳಿ. ಇದು ಉಂಟು ಕಣೆ, ಎಲ್ಲ ವಯರ್ ಗಿಯರ್ ಎಲ್ಲ ಇದೆ. ಇದು ಹೆಂಗೆ ನೋಡಮ್ಮ? ಇದೇನು ಇದು ಕಲೆಕ್ಷನ್ ಕೊಡ್ತಾರೆ ನಿಕ ನೋಡಿ. ಇಲ್ಲಿ ಇದರಲ್ಲಿ ಓದಿ ಕಲೆಕ್ಷನ್. ಖುಷಿ ನೋಡಿ ತಕೊಂಡು ಬಂದಿರೋದಕ್ಕೆ. ತಡಿ ಅದು ದೊಡ್ಡದು ಎಲ್ಲ ನನಗೆ ಓದ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ರೆಡ್ ಎಲ್ಲೋ ಗ್ರೀನ್ ಇದು ಗ್ರೀನ್. ಇದು ಎಂತ ಮಾಡ್ಕೊಂಡು ಹೋಗೋದಲ್ಲಮ್ಮ? ಏನ್ ಮಾಡೋದು ಅಂತ ಏನೋ ಗೊತ್ತಿಲ್ಲ. ಅಲ್ಲಪ್ಪ ಹಂಗೆ ಹಂಗೆ. ಇದು ಬರೀ ಸುಮ್ಮನೆ ಹಿಂಗೆ ಬಿಡೋದ? ಇವಾಗ ಅವ್ನು ಬರ್ತಾನೆ ನೋಡಿ. ಅವಾಗ ಹೇಳಿ ನಿನಗೆ ಬಟ್ಟೆ ತಂದಿದ್ದೀನಿ ಅಂತ. ಈಗ ನೋಡಿ ಎಲ್ಲ ಎಳ್ದಾಕಿ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಅಂತಾನೆ. ಈಗ ಇಲ್ಲಿ ನೋಡಿ ಶ್ರೇಯಾಂಶಿಗೆ ನಮ್ಮ ದೊಡ್ಡಮ್ಮ ತಂದಿರೋ ಶರ್ಟು ಎಲ್ಲ ದೊಡ್ಡದಿದೆ. ದೊಡ್ಡಮ್ಮ ದೊಡ್ಡದಂತ ಇವಾಗ ಬಂದು ನೋಡ್ದ. ಇವಾಗ ಬರ್ತಾನೆ, ಇವಾಗ ಓಡ್ ಬರ್ತಾನೆ ಇವಾಗ. ನೋಡಿ ಗೈಸ್ ಅವ್ನು ಅವನಿಗೆ ಫೇವ್ರೇಟ್ ಅದು ಮಿಲ್ಟ್ರಿ ಡ್ರೆಸ್. ಇಲ್ಲ ನಾನು ಹೇಳಿಲ್ವಾ ಎಲ್ಲ ಬಿಸಾಕ್ತಾನೆ ಅಂತ. ಸ್ನಾನ ಕುಳ್ಚಿಟ್ಟು ಇಲ್ಲ ಕುಳ್ಚಿಟ್ಟು ಇಲ್ಲಿ ಹೋಗಿ ಅವ್ನು ಚಡ್ಡಿ ಹಾಕಿಲ್ಲ, ಅದಕ್ಕೆ ನಾನು ಫುಲ್ ಕ್ಯಾಪ್ಚರ್ ಮಾಡ್ತಿಲ್ಲ. ಅದೇ ಬಿಸಿ ಇಲ್ವಾ ಏನೋ. ಇವ್ನು ನೋಡಿ ಇವಾಗಲೇ ಬಟ್ಟೆ ಚೇಂಜ್ ಮಾಡ್ತಾ ಇರೋದು.
ಏನ್ ತರ್ತೀಯ ಮಿಲ್ಟ್ರಿ ಟೊಪ್ಪಿಯಲ್ಲಿ ಅಂತ ಕೇಳ್ತಿದ್ದಾರೆ ಮಿಲ್ಟ್ರಿ ಇದು ಟೊಪ್ಪಿಯಾ ನಮ್ಮ ದೊಡ್ಡಮ್ಮ ಅವ್ನು ದೊಡ್ಡವನಾದ್ಮೇಲೆ ಹಾಕ್ಬೇಕಂತ ಸ್ವಲ್ಪ ದೊಡ್ಡ ಶರ್ಟೇ ತಗೊಂಡು ಬಂದ್ಬಿಟ್ಟಿದ್ದಾರೆ. ಓ ಸನ್ನಿ 5th ಸ್ಟ್ಯಾಂಡರ್ಡ್ ತನಕ ಹಾಕೊಬೋದು ಈ ಬಟ್ಟೆನ. ಅವ್ರಿಗೆ ಸೈಜ್ ಗೊತ್ತಾಗಿಲ್ಲಲ್ಲ ಯಾವುದೋ ಒಂದು ತಗೊಂಬಂದ್ಬಿಟ್ಟಿದ್ದಾರೆ ಸ್ವಲ್ಪ ಇಷ್ಟು ದೊಡ್ಡದಾಗ್ತಿರ ಸುಮ್ಮ. ಅಲ್ಲ ಹಿಂಗೇನು ಇರಬೇಕು, ದೊಡ್ಡದೇ ಇರಬೇಕು. ಕುಯ್ದಂಗೆ ಆಗುತ್ತಲ್ಲ ಅವಕ್ಕೆ. ಅಲ್ಲ ಚಡ್ಡಿ ಅಲ್ಲ ಶರ್ಟು. ಮರಿಯಲ್ಲ ಜಲ್ದಿ. ಅದನ್ನ ಒಳ್ಳೆ ಕ್ವಾಲಿಟಿ ಬಟ್ಟೆನೇ, ದೊಡ್ಡದು ಅಂತ. ನಾನು ಇವನು ದಪ್ಪ ಆಗಿದ್ದಾನಂತ ತಂದಿದ್ದು. ಅದೊಂದು ಸಲ್ಯೂಟ್ ಅಡ್ಕೆ ಸನಿ, ಸಲ್ಯೂಟ್ ಅಡ್ಕೆ ಮಿಲ್ಟ್ರಿ ಡ್ರೆಸ್ ಇಟ್ಟಲ್ಲ ಸಲ್ಯೂಟ್ ಸನಿ. ಹಿಂಗೆ ಇದು ಚಂದ ಇದೆ ದೊಣವ ಚಡ್ಡಿ. ನಂಗೆ ಇದು ಚಡ್ಡಿ ಇಷ್ಟ ಆಯ್ತು. ಚಂದ ಉಂಟು. ಇದು ಲೈಕ್ ಇಂಚಿನ ಇದು ಚೆನ್ನಾಗಿಲ್ವಾ? ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಿಲ್ವಾ? ನಮಗೇನಿದೆ ನಿಮಗೆ ರಿಮೋಟ್ ಅದರಲ್ಲಿದೆ. ಇನ್ನು ಅವು ಇಬ್ರು ಯಾವ್ದಾವ್ದು ಬೇಕೋ ಅದು ತಗೊಳ್ಳಿ. ನಮಗೂ ಇದೆ, ನಮಗೂ ಬಟ್ಟೆ ಇದೆ ಗೈಸ್. ನಮ್ಮ ಅಕ್ಕ ಬರಲಿ ಅಂತ ವೆಯ್ಟಿಂಗ್ ಇವಾಗ. ಗೈಸ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಜ್ಜಿ ಚಿಕನ್ ಚೆನ್ನಾಗಿ ಮಾಡ್ತಾರೆ ಅಂತ. ಆ ರೆಸಿಪಿನ ಇವಾಗ ಮಾಡಿಸ್ತಾ ಇದ್ದೀನಿ. ನೀವು ಇದು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಓಕೆ, ಇವಾಗ ಫಸ್ಟ್ ಪ್ರೊಸೀಜರ್ ಏನಂದರೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದಾರೆ. ಹೇಳಿ. ಈರುಳ್ಳಿ ಚೆನ್ನಾಗಿ ಕಾಯ್ಬೇಕು, ಆಮೇಲೆ ಟೊಮೆಟೊ ಹಣ್ಣು ಹಾಕಬೇಕು. ಓಕೆ, ಈರುಳ್ಳಿ ಚಂದ ಫ್ರೈ ಆಗಬೇಕಂತೆ ಗೈಸ್. ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಹಾಕೊಳ್ಳಿದ್ವಿ ಸಮ. ಚೆನ್ನಾಗಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ. ನೆಕ್ಸ್ಟ್ ಹಾಕಿ ಟೊಮೆಟೊ ಹಾಕೋಣ. ಇವಾಗ ಟೊಮೆಟೊ ಹಾಕ್ಕೊತಿದ್ದಾರೆ. ಅದು ಸಣ್ಣದಾಗಿ ಲೇಯರ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಸ್ವಲ್ಪ ಘಮ ಹೋದ್ಮೇಲೆ ಮೆಣಸು ಪುಡಿ ಹಾಕ್ಕೊತಿದ್ದಾರೆ. ಪೆಪ್ಪರ್ ಹಾಕ್ಕೊತಿದ್ದಾರೆ ಇವಾಗ ಧನಿಯಾ ಪುಡಿ 2 ಚಮಚ ಧನಿಯಾ ಪುಡಿ ಹಾಕ್ಕೊತಿದ್ದಾರೆ. ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಿದ್ದಾರೆ. ಇವಾಗ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಅಜ್ಜಿ ಎಷ್ಟು ಸ್ಪೂನ್ ಹಾಕ್ಕೊತೀರಾ? ಇಜ್ಜಿ ಗೈಸ್ 4 ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದಾರೆ ನಮ್ಮ ಅಜ್ಜಿ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಗೈಸ್ ಇವಾಗ ನೀರು ಆ್ಯಡ್ ಮಾಡ್ಕೊತಿದ್ದಾರೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ಕೊತಿದ್ದಾರೆ. ನಮ್ಮ ಅಜ್ಜಿ ಕಲ್ಲುಪ್ಪು ಯೂಸ್ ಮಾಡ್ತಾರೆ. ನಿಮಗೆ ಅಳತೆ ಗೊತ್ತಾಗಲ್ಲ ಅಂದರೆ ಪುಡಿ ಉಪ್ಪು ಯೂಸ್ ಮಾಡ್ಬೋದು. ನಮ್ಮ ಅಜ್ಜಿಗೆ ಕಲ್ಲುಪ್ಪಿಂದ ಅಳತೆ ಗೊತ್ತಾಗೋದು. ಇದು ಲಾಸ್ಟ್ ಚೆನ್ನಾಗಿ ಬೆಂದು ಚಿಕನ್ ಎಲ್ಲ ಆದಮೇಲೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ.
ಗೈಸ್ ಆವಾಗಲೇ ಶ್ರೇಯಾಂಶಿಗೆ ಏನು ತಂದಿದ್ರು ತೋರಿಸ್ದೆ. ಅವ್ನಿಗೆ ಜಸ್ಟ್ ಮನೆಗೆ ಹಾಕಕ್ಕೆ ನೈಟ್ ಡ್ರೆಸ್ ಥರ ತೊಗೊಂಡು ಬಂದಿದ್ರು. ಅದು ನೋಡಿದೆ ದೊಡ್ಡಮ್ಮಂಗೆ ಸೈಜ್ ಗೊತ್ತಾಗಿಲ್ಲ, ಹಾಗಾಗಿ ಅವ್ರದ್ದು ಇಮ್ಯಾಜಿನೇಷನಿಂದ ಅವನಿಗೊಂದು ಬಟ್ಟೆ ತೊಗೊಂಬಂದಿದ್ರು. ನಮಗಿಲ್ಲಿ ಪಾರ್ಟಿ ವೇರ್ಸ್ಗೆ ಕುರ್ತೀಸ್ ಎಲ್ಲ ತೊಗೊಂಡು ಬಂದಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಸ್ನ್ಯಾಕ್ಸು ಕೂಡ ಸಿಕ್ಕಾಪಟ್ಟೆ ತೊಗೊಂಡು ಬಂದಿದ್ರು. ಅವ್ರು ಯಾವಾಗಲೂ ಬರ್ಬೇಕಾದ್ರೆ ನಮಗೆ ಒಂದೊಂದು ರಾಶಿ ಬಟ್ಟೆ ತರ್ತಾರೆ. ಈ ಸತಿ ನನಗೆ 6 ಜೊತೆ ಬಟ್ಟೆ ತಂದಿದ್ದಾರೆ, ನಮ್ಮ ಅಕ್ಕಂಗೆ 5 ಜೊತೆ ಬಟ್ಟೆ, ಮತ್ತು ನಮ್ಮ ಅಮ್ಮನಿಗೆ 2 ಜೊತೆ ಸ್ಯಾರಿ, ನಮ್ಮ ಅಜ್ಜಿಗೂ ಸ್ಯಾರಿ, ಮತ್ತು ನಮ್ಮ ಅಣ್ಣನಿಗೆ ಸ್ವಲ್ಪ ಪ್ಯಾಂಟ್ ಶರ್ಟ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಮತ್ತು ನಮ್ಮ ಅಪ್ಪಂಗೆ ತರೋಣ ಅಂತಿದ್ರಂತೆ, ಬಟ್ ಅವರಿಗೆ ಸೈಜ್ ಗೊತ್ತಾಗಿಲ್ಲ, ಮತ್ತು ಅವರು ಸ್ವಲ್ಪ ಹೊರಗೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಅಪ್ಪನಿಗೆ ತೊಗೊಂಡಿಲ್ಲ. ಇಷ್ಟೆಲ್ಲ ಐಟಮ್ಸ್ ನಮಗೆ ತೊಗೊಂಡು ಬಂದಿದ್ದೆ. ಗೈಸ್ ಇವತ್ತು ಡಿನ್ನರ್ಗೆ ರೈಸು, ಪರೋಟ, ಚಿಕನ್ ಅಜ್ಜಿ ಮಾಡಿದ್ದು. ಇಲ್ಲೆಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಶ್ರೇಯಾಂಶ. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ. ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಕಿವಿ ಮಾತು: ಗೆದ್ದ ಪ್ರತಿಯೊಬ್ಬ ವ್ಯಕ್ತಿಯು ಒಮ್ಮೆಯಾದರೂ ಸೋತು ಹತಾಶನಾಗಿರುತ್ತಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.